ಪವಿತ್ರ ಕುರಾನ್ನ ಒಂದು ವಾಕ್ಯ ಹೇಳುತ್ತದೆ, ಯಾ ಅಯ್ಯುಹಲ್ಲದೀನ ಆಮನುತ್ತಕುಲ್ಲಾಹ್ ವಲ್ ತನ್ಜುರ್ ನಫ್ಸುಂ ಮಾ ಕದ್ದಮತ್ ಲಿಗದ್. ಓ ಸತ್ಯವಿಶ್ವಾಸಿಗಳೇ, ಅಲ್ಲಾಹನನ್ನು ಭಯಪಡಿ. ನಿಮ್ಮ ಪೈಕಿ ಪ್ರತಿಯೊಬ್ಬನೂ ನಾನು ನಾಳೆಗಾಗಿ ಏನು ಮಾಡ್ತಾ ಇದ್ದೇನೆ ಎಂಬುದನ್ನು ನೋಡಿಕೊಂಡಿದೆ. ನಮ್ಮ ಪೈಕಿ ಪ್ರತಿಯೊಬ್ಬನೂ ನಾಳೆಗಾಗಿ ದುಡಿಯುತ್ತಾ ಇದ್ದಾನೆ. ನಾಳೆಗೆ ನನ್ನ ಮಡದಿ ಮಕ್ಕಳಿಗೆ, ನನ್ನ ತಂದೆ ತಾಯಿಗೆ, ನನ್ನ ಸಹೋದರರಿಗೆ ನಾಳೆಗೆ ನಾನು ಏನು ಮಾಡ್ತಾ ಇದ್ದೇನೆ. ಇವತ್ತು ಪ್ರತಿಯೊಬ್ಬನೂ ದುಡಿಯುವವನು ಇವತ್ತಿನ ಮಜೂರಿ ಪಡೆದು ನಾಳೆಗಾಗಿ ಮಾಡುವಂತಹ. ಅಲ್ಲಾಹನು ಹೇಳ್ತಾನೆ, ಈ ಜೀವನ ಎಂಬುದು ಇಂದು ಮತ್ತು ಪರಲೋಕ ದೇವನ ಮುಂದೆ ಹಾಜರಾಗುವ ಆ ದಿನ ಅದು ನಾಳೆ. ಆ ನಾಳೆಗಾಗಿ ನೀನು ಏನು ಶೇಖರಿಸುತ್ತಿದ್ದಿ ಎಂಬುದನ್ನು ನಿಮ್ಮ ಪೈಕಿ ಪ್ರತಿಯೊಬ್ಬನೂ ನೋಡಿಕೊಳ್ಳಲಿ. ವತ್ತಖುಲ್ಲಾಹ್, ಮತ್ತು ಅಲ್ಲಾಹನನ್ನು ಭಯಪಡಿರಿ. ಇನ್ನಲ್ಲಾಹ ಖಬೀರುಂ ಬಿಮಾ ತಾಮಲೂನ್. ಖಂಡಿತವಾಗಿಯೂ ಅಲ್ಲಾಹನು ನೀವೇನೆಲ್ಲ ಮಾಡುತ್ತಿದ್ದೀರಿ ಅದರ ಬಗ್ಗೆ ಎಲ್ಲ ಬಲ್ಲವನಾಗಿದ್ದಾನೆ. ನೀವು ಮಾಡುವ ಕರ್ಮಗಳು ಮಾತ್ರ ಅಲ್ಲ, ಆ ಕರ್ಮಗಳ ಹಿಂದೆ ಇರುವಂತಹ ನಿಮ್ಮ ವಿಚಾರಗಳು, ನಿಮ್ಮ ಆ ಕರ್ಮಗಳ ಹಿಂದೆ ಇರುವಂತಹ ನಿಮ್ಮ ಸಂಕಲ್ಪಗಳು, ನಿಮ್ಮ ಭಾವನೆಗಳು ಎಲ್ಲವನ್ನು ಅವನು ಬಲ್ಲ. ಮತ್ತು ಒಂದು ದಿವಸ ಅವನ ಮುಂದೆ ನೀವು ಹಾಜರಾಗಲಿದ್ದೀರಿ. ಆ ದಿವಸ ದೂರ ಇಲ್ಲ. ಈ ಕ್ಷಣ ಬರಬಹುದು, ಈ ದಿನ ಬರಬಹುದು, ನಾಳೆಯ ದಿನ ಬರಬಹುದು, ಈ ವರ್ಷ ಬರಬಹುದು, ಮುಂದಿನ ವರ್ಷ ಬರಬಹುದು, ಯೌವನದಲ್ಲಿ ಬರಬಹುದು, ಮುದಿತನದಲ್ಲಿ ಬರಬಹುದು, ನಡುಪ್ರಾಯದಲ್ಲಿ ಬರಬಹುದು, ನಡುಬೀದಿಯಲ್ಲಿ ಬರಬಹುದು, ರುಗ್ನಶಯ್ಯೆಯಲ್ಲಿ ಬರಬಹುದು, ಕತ್ತಲಲ್ಲಿ ಬರಬಹುದು, ಇರುಳಲ್ಲಿ ಬರಬಹುದು, ಬೆಳಕಲ್ಲಿ ಬರಬಹುದು. ಯಾರು ಎಲ್ಲಿ ಯಾವಾಗ ಹೇಗೆ ಸಾಯಬೇಕೆಂದು ಯಾರಿಗೂ ಗೊತ್ತಿಲ್ಲ.